ಅಣ್ಣ ರೈಲ್ವೆ ಮಿನಿಸ್ಟರ್, ತಮ್ಮ ರೈಲ್ವೆ ಸ್ಟೇಷನ್ ಮಾಸ್ಟರ್. ನಾವು ಹೇಳ್ತಿರೋದು ಕೇಂದ್ರ ರೈಲ್ವೆ ಸಚಿವ ಸದಾನಂದ ಗೌಡರ ಬಗ್ಗೆ. ಸದಾನಂದ ಗೌಡರ ತಮ್ಮ ಉಡುಪಿಯ ನಂದಿಕೂರು ರೈಲು ನಿಲ್ದಾಣದಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿದ್ದಾರೆ. ಅಣ್ಣ ರೈಲ್ವೆ ಸಚಿವರಾಗಿರುವುದನ್ನು ಕಂಡು ಡಿ.ವಿ. ಸುರೇಶ ಅತೀವ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಜೊತೆ ಸುವರ್ಣ ನ್ಯೂಸ್ ಪ್ರತಿನಿಧಿ ಸುಕೇಶ್ ಕುಮಾರ್ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ. ಸಾರಿಗೆ ಬರದ ಕುಗ್ರಾಮವಾದ ಮಂಡೆಕೋಲಿನಿಂದ ಈಗ ಮುಖ್ಯಮಂತ್ರಿಯಾಗಿ ಇದೀಗ ರೈಲ್ವೆ ಸಚಿವರಾಗಿ ರಾಜಕೀಯದ ಉನ್ನತ ಹುದ್ದೆಗೆ ಏರಿದವರು ಡಿ.ವಿ. ಸದಾನಂದ ಗೌಡ ಅವರು. ಡಿ.ವಿ. ಸದಾನಂದ ಗೌಡರ ತಮ್ಮ ಇದೀಗ ನಮ್ಮ ಜೊತೆ ಇದ್ದಾರೆ, ಡಿ.ವಿ. ಸುರೇಶ್ ಅವರು ಅದೇ ಇಲಾಖೆಯಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿ ದುಡಿತಿದ್ದಾರೆ. ಈ ಮುಲ್ಕಿಯ ಅವರ ಬಾಡಿಗೆ ಮನೆಯಲ್ಲಿರುವಂತಹ ಡಿ.ವಿ. ಸುರೇಶ್ ಅವರ ಜೊತೆ ನಾವೊಂಚೂರು ಮಾತಾಡೋಣ. ಸುರೇಶ್ ಅವರೇ, ನಿಮ್ಮ ಅಣ್ಣ ರೈಲ್ವೆ ಸಚಿವರಾಗಿ ಆಗ್ತಾರೆ ಅಂತ ಹೇಳಿ ನಿಮಗೆ ಕನಸಿತ್ತು? ಹೇಗೆ ಎಕ್ಸ್ಪೆಕ್ಟೇಷನ್ ಇತ್ತಾ? ಅವರು ಸಚಿವರಾಗ್ತಾರೆ ಅಂತ ನಾವು ನೆನೆಸಿರಲಿಲ್ಲ. ಬಟ್ ಮೋದಿ ಸರಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಯಾವುದಾದ್ರೊಂದು ಕ್ಯಾಬಿನೆಟ್ ರ್ಯಾಂಕಲ್ಲಿ ಒಂದು ಪದವಿ ಸಿಗ್ಬೋದು ಅಂತ ಎಲ್ಲರ ನಿರೀಕ್ಷೆ ಇತ್ತು. ಅದನ್ನು ರೈಲ್ವೆಯಲ್ಲೇ ಸಿಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಅದು ನಿಜವಾಗಿದೆ. ಈಗ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಅವರು ಈಗ ಸಚಿವರಾಗಿದ್ದಾರೆ. ಈಗ ನಿಮ್ಗೆ ಏನು ಅನಿಸ್ತದೆ? ಮುಂದೆ ನಾನು ವರ್ಕ್ ಮಾಡೋದು ಕೊಂಕಣ್ ರೈಲ್ವೆ ಡಿಪಾರ್ಟ್ಮೆಂಟ್. ಕೊಂಕಣ್ ರೈಲ್ವೆ ಒಂದು ಪ್ರೆಸ್ಟೀಜ್, ಅದರಲ್ಲಿ ವರ್ಕ್ ಮಾಡೋದೇ ಒಂದು ಹೆಮ್ಮೆ. ಈಗ ಅದಕ್ಕೆ ಒಂದು ಗರಿಷ್ಠಾಗಿ ಆಗಿದೆ. ನಮ್ಮ ಅಣ್ಣನೇ ಅದರ ಒಂದು ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡಿದ್ದಾರೆ. ಭಾರಿ ಖುಷಿ ಆಗ್ತಾಯಿದೆ ಮತ್ತು ಹೆಮ್ಮೆ ಅಂತಂತದ್ದು ಈ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡಲಿಕ್ಕೆ. ರಾಜಕೀಯ ಜೀವನದ ಬಗ್ಗೆ ನಿಮಗೆ ಏನು ಅನಿಸ್ತದೆ? ಅವರು ಹೇಗೆ ಅಧಿಕಾರ ಬಂದಾಗ, ಹೇಗೆ ಅಧಿಕಾರ ಇಲ್ಲದಾಗ ಹೇಗೆ? ಅಧಿಕಾರ ಇರಲಿ ಅಧಿಕಾರ ಇಲ್ಲದಿರಲಿ ನಮ್ಮ ಅಣ್ಣ ಯಾವತ್ತೂ ಒಂದೇ, ಅದೇ ನಗುಮುಖ. ಎಲ್ಲರೂ ಕುಟುಂಬದೊಟ್ಟಿಗೆ ಬೇರೆ ನಗ್ನಾಗ್ತಾ ಇರ್ತಾರೆ. ಈಗ ಮೋದಿ ಸಚಿವ ಸಂಪುಟದಲ್ಲಿ ಮೋದಿ ಶಿಷ್ಯರಾಗಿದ್ದಾರೆ. ಅವರ ಇದನ್ನು ನೀವು ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತೀರಿ? ಮೋದಿಯ ವ್ಯಕ್ತಿತ್ವವನ್ನೇ ಇವರು ಅಳವಡಿಸಿಕೊಂಡು ಮೋದಿ ಸರ್ಕಾರಕ್ಕೆ ಸಹಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡಬೇಕಂತ ನಮ್ಮೊಂದು ಅನಿಸಿಕೆ. ಮೋದಿ ಇವರ ಮೇಲೆ ಒಂದು ಅಭಿಮಾನವಿಟ್ಟು ಇವರ ಒಂದು ವ್ಯಕ್ತಿತ್ವವನ್ನು ಗುರುತಿಸಿ ಈ ಸಚಿವ ಪದವಿ ಕೊಟ್ಟಿದ್ದಾರೆ. ಅದನ್ನು ಒಂದು ಸಕಾರಾತ್ಮಕವಾಗಿ ಉಪಯೋಗಿಸಿ ರೈಲ್ವೆಯನ್ನೊಂದು ಹಂತದಲ್ಲಿ ಒಳ್ಳೆ ಬೆಳವಣಿಗೆ ತರಬೇಕು ಅಂತ ನನ್ನ ಒಂದು ಆಶೆ. ಅವರ ರಾಜಕೀಯ ಉನ್ನತಿಯಲ್ಲಿ ಅವರು ನಂಬಿದಂಥ ದೈವ ಪುತ್ತೂರಿನ ಮಹಾಲಿಂಗೇಶ್ವರ ಕೈ ಹಿಡಿದಿದೆ. ಹೇಗೆ ಅವರು ನಂಬಿದ ಎಲ್ಲ ದೈವಗಳು ಫಲ ಕೊಟ್ಟಿವೆ ಅಂತ ನನ್ನ ಅನಿಸಿಕೆ. ಇದರಿಂದ ಅವರ ದೈವಭಕ್ತಿ ವರ್ಷ ಜಾಸ್ತಿ ಆಗ್ತದೆ, ಕಡಿಮೆ ಆಗೋದಿಲ್ಲ. ನಮ್ಮ ಊರಲ್ಲಿ ಕೂಡ ವರ್ಷ ದೈವ ಕೋಲಕ್ಕೆ ಬರ್ತಾರೆ. ಎಲ್ಲ ದೇವರಿಗೆ ಮುಗ್ತಾರೆ. ಪುತ್ತೂರು ಮಹಾಲಿಂಗೇಶ್ವರ ಯಾವುದೇ ಒಂದು ಕೆಲಸ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತಾರೆ. ಯಾವುದೇ ಕೆಲಸಕ್ಕೆ ಹೋಗುವಾಗ ಅಮ್ಮನ ಆಶೀರ್ವಾದ ಮೇನ್ ಪಡಿತಾರೆ. ಅವರು ನಾಮಿನೇಷನ್ ಹಾಕಿದಗಳು ಇವನ್ನ ನಮಗೆ ಮಂತ್ರಿ ಪದವಿ ಗೆದ್ದ ಕೂಡಲೇ ಫೋನ್ ಮಾಡಿದ್ದಾರೆ. ಮಂತ್ರಿ ಪದವಿ ಕ್ಯಾಬಿನೆಟ್ ಆದ ಕೂಡಲೇ ಮರುದಿನ ಪೋರ್ಟ್ಫೋಲಿಯೋ ಸಿಕ್ಕಿದ ಕೂಡಲೇ ಕೂಡ ಅಮ್ಮನಿಗೆ ಫೋನ್ ಮಾಡಿ ಫೋನಲ್ಲಿ ಆಶೀರ್ವಾದ ಬಿಟ್ಟಿದ್ದಾರೆ. ನಾನು ಕೆಲವೇ ದಿನಗಳಲ್ಲಿ ಬರ್ತೇನೆ ಊರಿಗೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಬಂದಾಗ ಇವನ್ ನಮ್ಮ ಮನೆಯಲ್ಲಿರೋ ದೇವಸ್ಥಾನ ಹತ್ತಿರದೆಲ್ಲ ಉಂಟಲ್ಲ, ಅವರು ನಂಬಿದ್ದು ಅದನ್ನೆಲ್ಲ ಕೂಡ ಭೇಟಿ ಮಾಡೋರು ಇದ್ದಾರೆ. ಸೊ ರೈಲು ಬಿಡುವವರು ಅಂತೇಳಿ ನಿಮ್ಮನ್ನು ತಮಾಷೆ ಮಾಡ್ತಿದ್ರು. ಈಗ ಇಡೀ ದೇಶಕ್ಕೆ ಅವರು ರೈಲು ಬಿಡುವವರು. ನೀವು ಅವರಿಂದ ಯಾವ ರೀತಿ ಒಂಥರ ಹೇಗಿತ್ತು? ಒಳ್ಳೆಯ ರೀತಿಯಲ್ಲಿ ಅಂದರೆ ರೈಲು ಬಿಡಲಿಂದ ನಾವು ಆಶಿಸ್ತೇವೆ ಅಷ್ಟೇ. ಇದು ಅವರ ಅಣ್ಣನಿಗೆ ಡಿ.ವಿ. ಸುರೇಶ್ ಅವರು ಕೊಡುವಂತಹ ಹಾರೈಕೆ. ಅವರು ನಂಬಿದಂತಹ ದೇವರುಗಳು ಕೈ ಹಿಡಿದಿದ್ದಾರೆ. ಜೊತೆಗೆ ಅವರ ರಾಜಕೀಯ ಗುರುವಾದ ಮೋದಿ ಕೂಡ ಅವರನ್ನು ಉನ್ನತಿಗೆ ಏರಿಸಿದ್ದಾರೆ ಅನ್ನೋದು. ಅದರ ಜೊತೆಗೆ ತಮ್ಮನಾದ ಸುರೇಶ್ ಅವರು ಅಣ್ಣನಿಗೆ ಹಾರೈಕೆಯ ಮಾತುಗಳನ್ನು ಆಡಿದ್ದಾರೆ. ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಕೇಶ್ ಕುಮಾರ್, ಸುವರ್ಣ.